ರಾಜ್ಯ ರಾಜಕಾರಣದಲ್ಲೂ ಬಾಣ ಬಿರುಸುಗಳಿಗೆ ಕೊರತೆ ಏನಿದ್ದಂಗಿಲ್ಲ. ಟೀಕೆಯ ಭರದಲ್ಲಿ ರಾಜಕಾರಣಿಗಳು ವೈಯಕ್ತಿಕ ಮಟ್ಟಕ್ಕೆ ಏಕವಚನಗಳನ್ನು ಬಹು ಸುಲಭವಾಗಿ ಮಾಮೂಲಿಯಂತೆ ಪ್ರಯೋಗ ಮಾಡಿಕೊಳ್ಳುತ್ತಿದ್ದಾರೆ. ಅವರವರ ಇಷ್ಟ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಏಕವಚನ ಬಹುವಚನ ಅಲ್ಲದೆ ಇನ್ಯಾವುದಾದ್ರು ಒಂದು ವಚನ ಇದ್ದರೆ ಅದನ್ನೂ ಮಾಡ್ಕೊಳ್ಳಿ, ನಿಮಗೆ ಬೇಡ ಅಂದಿಲ್ಲ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಮತ್ತು DCM ನಡುವಿನ ಆಸ್ತಿ ಗಳಿಕೆ ವಿಚಾರ ಈಗ ಟಾಕ್ ಫೈಟ್, ಬೀದಿ ರಂಪ. ಕಳೆದ 2-3 ದಿನದಿಂದ ಬೈಕೋತಾ ಇದ್ದಾರೆ. ಒಬ್ಬರ ಮೇಲೆ ಒಬ್ಬರು ಸವಾಲು ಹಾಕ್ಕೊಳ್ತಾರೆ, ಒಬ್ರಿಗೊಬ್ರು ಚರ್ಚೆಗೆ ಬನ್ನಿ ಅಂತಾರೆ. ಅದೊಂದನ್ನು ಬಿಟ್ಟು ಇನ್ನೇನು ನಡೆಯಲ್ಲ. ಐ ಹ್ಯಾವ್ ಎ ಸ್ಟ್ರಾಂಗ್ ಫೀಲಿಂಗ್ ಕರ್ನಾಟಕದ ರಾಜಕಾರಣಿಗಳಿಗೆ ಚರ್ಚೆಯನ್ನು ನಿಷ್ಪಕ್ಷಪಾತವಾದಂತಹ ವೇದಿಕೆಯಲ್ಲಿ ಮಾಡುವ ತಾಕತ್ತು, ಬೆನ್ನುಮೂಳೆ, ಧೈರ್ಯ ಇಲ್ಲದ ರಣಹೇಡಿಗಳವರು. ಹೌದಾ? ಇನ್ವೈಟ್ ಮಾಡ್ತಿದಾರಲ್ಲ ಸುಮ್ಮನೆ ಇಬ್ರು ಡ್ರಾಮಾ ಮಾಸ್ಟರ್ಗಳು. ಇವ್ರು ಇನ್ವೈಟ್ ಮಾಡೋದಂತೆ, ಅವ್ರು ಇನ್ವೈಟ್ ಮಾಡೋದು, ಇವರಿಬ್ಬರೇ ಅಲ್ಲ, ಯಾರೇ ಆಗಲಿ ಚರ್ಚೆಗೆ ಬನ್ನಿ ಅನ್ನುವುದು ಮಾಡುವ ತಾಕತ್ತೇ ಇಲ್ಲದೆ ಇರೋ ರಣಹೇಡಿಗಳು ಕರ್ನಾಟಕದ ರಾಜಕಾರಣಿಗಳು. ನನ್ನ ಪ್ರಕಾರದಲ್ಲಿ ಮೇ ಬಿ ಇಂಡಿಯಾನಲ್ವೇ ಗೊತ್ತಿಲ್ಲ. ನಾನು ಇದನ್ನ ನಂಬಲ್ಲ. ಯಾರು ನಿನ್ನ ಸೋದರ ಆಸ್ತಿ ಲೆಕ್ಕ ಕೊಡು ಅಂತ ಕುಮಾರಸ್ವಾಮಿಗೆ DCM ಸವಾಲ್. ಸೋದರನ ಆಸ್ತಿ ಲೆಕ್ಕ ಅವ್ರು ಯಾಕೆ ಕೊಡ್ತಾರೆ? ಅವ್ರು ಕೊಡಬೇಕು, ಸೋದರ ಕೊಡಬೇಕು, ಅವ್ರು ಯಾಕೆ ಕೊಡ್ತಾರೆ? ಏನೋ ನನ್ನ ಆಸ್ತಿ ಬಗ್ಗೆ ಚರ್ಚೆಗೆ ಚಾಮುಂಡಿ ಬೆಟ್ಟಕ್ಕೆ ಬರ್ತೀರೋ, ಅಜ್ಜಯ್ಯನ ಬಳಿ ಬರ್ತೀರೋ ಅಂತಾರೆ. ಈ ಚಾಮುಂಡಿ ಬೆಟ್ಟಕ್ಕೂ ಯಾಕೆ ಹೋಗಬೇಕು? ಆ ತಾಯಿ ಏನು ಮರುಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನಂತವನ್ನ ಅವನವ್ರು ತರಲೆ ಕೂತಿದ್ರೆ ಮರುಪ್ರಶ್ನೆ ಮಾಡೋರು ಕೇಳ್ತೀನಿ. ನಿಮ್ಗೆಲ್ಲರಿಂದ ಬಂತ್ರಿ ಈ ಆಸ್ತಿ ಅಂತ? ಅದೇ DK ನಾರಾಗ್ಲಿ, ಕುಮಾರಸ್ವಾಮಿನಾಗಲಿ, ಇನ್ನೊಬ್ಬರಾಗಲಿ, ನಿಮ್ಗೆಲ್ಲಿಂದ ಬಂತ್ರಿ? ನೀವು ಹೆಂಗ್ರಿ ಮಾಡಿದ್ರಿ ಆಸ್ತಿನ? ನಿಮ್ಗೆಲ್ರಿ ಬಂತು ಆ ಇನ್ವೆಸ್ಟ್ಮೆಂಟು? ನೀವೇನು ಬೆವರ್ಸೂರ್ಸ್ ದುಡಿದ್ರೇನ್ರಿ ಅಂತ ನಾವಾರು ಕೇಳ್ಬೋದು. ಅಟ್ಲೀಸ್ಟ್ ಇದು ಆಕ್ಚುಲಿ ಚೆನ್ನಾಗಿತ್ತು. ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಏನು ಮಾಡಬೇಕು? ಅವರು ನಿನ್ನ ಸೋದರಂದು ಕೊಡು ಅಂತಂದೆ. ಬೇಡ, ನಿನ್ನ ಪಿತ್ರಾರ್ಜಿತ 1ನೇ ತಲೆಮಾರಿಂದು ಕೊಡು ಅಂತ ಕೇಳ್ಕೊಳ್ಳಿ. ಅದಾಗಲ್ಲ, ಹೋಗಲ್ಲ. ಅಥವಾ ಅಜ್ಜಯ್ಯನ ಬಳಿ ಬರ್ತೀರೋ, ಅಲ್ಲ ಆಗಲ್ಲ, ಹೋಗಲ್ಲ. ಅವ್ರನ್ನ ಯಾಕೆ ಕೇಳಿಬೇಕು? ಪ್ರಮಾಣ ಮಾಡಲಿ. ಏನಕ್ಕೆ ಪ್ರಮಾಣ ಮಾಡಬೇಕಾಗಿರೋದು? ರಾಜ್ಯದ ಜನರ ಮುಂದೆ. ಅಜ್ಜಯ್ಯನವರಾಗಲಿ ತಪ್ಪಿಲ್ಲ, ಚಾಮುಂಡಿ ಅದದು ನಿಮ್ಮ ವೈಯಕ್ತಿಕವಾದ ನಂಬಿಕೆ. ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ವೈಯಕ್ತಿಕ ನಂಬಿಕೆಗಳನ್ನು ಪ್ರಜೆಗಳ ಮುಂದೆ ತಂದು ಇಡಬೇಡಿ. ಇಡೋದೇ ಆದರೆ ಜನರ ಮುಂದೆ ಮಾಡಿ ಪ್ರಮಾಣ ಆನೇನ, ಜನರ ಮುಂದೆ ಮಾಡಿ ಚರ್ಚೆನ. ಯೋಗ್ಯತೆ ಇಲ್ಲದೆ ಇದ್ದವ್ರುಗಳು ಯಾರ್ಯಾರ್ದ ಮುಂದೆ ಹೋಗಿ ಏನು ಮಾಡ್ತೀರಿ? ಎಲ್ಲರೂ ಅವ್ರದ್ದು ಯಾರ್ದು ಆಸ್ತಿ ಕೇಳ್ತೀನಿ ಅಂತ ಅವರಂತೆ, ಇಲ್ಲೆಲ್ಲೋ ಹೋಗ ಪ್ರಮಾಣ ಮಾಡೋಣ ಅಂತ ಇವರಂತೆ. ವಿ ವಿಲ್ ಕನ್ಸಿಡರ್ ಯು ಆಸ್ ಚೈಲ್ಡಿಶ್, ಇಮ್ಮೆಚ್ಯೂರ್ ಅಷ್ಟೇ. ಕಟ್ ಮಾಡಿ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರು.